ಲಿವರ್ ಎನ್ನುವುದು ನಮ್ಮ ದೇಹದಲ್ಲಿ ತುಂಬಾ ಮುಖ್ಯವಾದ ಅಂಗವಾಗಿದೆ. ಲಿವರ್ನಲ್ಲಿ ಟಾಕ್ಸಿನ್ಸ್ ಅಂದರೆ ವಿಷ ಪದಾರ್ಥಗಳು ಹೇಗೆ ಸೇರಿಕೊಳ್ಳುತ್ತವೆ, ಏಕೆ ಪ್ರವೇಶ ಮಾಡುತ್ತವೆ ಎಂದರೆ ನಾವು ಪ್ರತಿದಿನ ಸೇವಿಸುವ ಆಹಾರದಲ್ಲಿ ಕೆಲವೊಂದಿಷ್ಟು ಒಳ್ಳೆಯ ಪದಾರ್ಥಗಳಿರುತ್ತವೆ, ಕೆಲವೊಂದಿಷ್ಟು ಕೆಟ್ಟ ಪದಾರ್ಥಗಳಿರುತ್ತವೆ, ಕೆಲವೊಂದಿಷ್ಟು ಟಾಕ್ಸಿನ್ಸ್ ಇರುತ್ತವೆ, ಕೆಲವೊಂದಿಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತವೆ. ನಾವು ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ಸೇವಿಸುತ್ತೇವೆ ಅದು ಡೈರೆಕ್ಟ್ ಆಗಿ ನಮ್ಮ ಲಿವರ್ನ ಮೇಲೆ ಪರಿಣಾಮ ಬೀರುತ್ತದೆ. ಲಿವರ್ ನಮ್ಮ ದೇಹದ ಜೀರ್ಣಕ್ರಿಯೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಆಹಾರದಲ್ಲಿರುವ ಒಳ್ಳೆಯ ಪದಾರ್ಥಗಳನ್ನು ಹೀರಿಕೊಂಡು ಕೆಟ್ಟ ಪದಾರ್ಥಗಳನ್ನು ದೇಹದಿಂದ ಹೊರಹಾಕುವ ಕೆಲಸವನ್ನು ಮಾಡುತ್ತದೆ. ನೀವು ಪ್ರೊಸೆಸ್ ಆಹಾರ ಪದಾರ್ಥಗಳನ್ನು ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನು ಸೇವಿಸಲು ಶುರು ಮಾಡಿದ್ದರೆ, ಶುದ್ಧವಾದ ನೀರನ್ನು ಕುಡಿಯದಿದ್ದರೆ, ಡಯಟ್ ಫಾಲೋ ಮಾಡದಿದ್ದರೆ, ಯಾವಾಗ ಬೇಕೋ ಆಗ ಊಟ ಮಾಡಲು ಶುರು ಮಾಡಿದ್ದರೆ ಆ ತಕ್ಷಣ ಅದರ ಪರಿಣಾಮ ಗೊತ್ತಾಗುವುದಿಲ್ಲ. ನಿಧಾನವಾಗಿ ಲಿವರ್ನಲ್ಲಿ ಇದರಿಂದಾಗಿ ವಿಷಕಾರಿ ವಸ್ತುಗಳು ಸೇರಿಕೊಳ್ಳಲು ಶುರುವಾಗುತ್ತವೆ. ಆಹಾರ ಪದಾರ್ಥಗಳಲ್ಲಿರುವ ವಿಷ ವಸ್ತುಗಳನ್ನು ಹೊರಹಾಕಲು ಲಿವರಿಗೂ ಕೂಡ ಒಂದು ಲಿಮಿಟ್ ಇರುತ್ತದೆ. ಅದು ಹೆಚ್ಚಾಗುತ್ತಾ ಹೋದರೆ ಆ ವಿಷ ಪದಾರ್ಥಗಳು ಲಿವರ್ನಲ್ಲಿ ಸೇರಿಕೊಳ್ಳಲು ಅಂದರೆ ಜಮಾ ಆಗಲು ಶುರುವಾಗುತ್ತದೆ. ಆದ್ದರಿಂದ ನಾವು ಕ್ರಮೇಣವಾಗಿ ಪ್ರಿಡಿಯಾಟಿಕಲ್ ಈ ವಿಷಕಾರಿ ವಸ್ತುಗಳನ್ನು ನಾವು ಲಿವರ್ನಿಂದ ಹೊರಹಾಕಿದರೆ ಟಾಕ್ಸಿನ್ಸ್ಗಳು ಅಂದರೆ ವಿಷ ಪದಾರ್ಥಗಳು ನಮ್ಮ ದೇಹದಿಂದ ಹೊರಹೋದರೆ ನಮ್ಮ ಲಿವರ್ ಕೂಡ ತನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಿಸಲು ಶುರು ಮಾಡುತ್ತದೆ. ಈ ವಿಷಕಾರಿ ವಸ್ತುಗಳನ್ನು ನಮ್ಮ ದೇಹದಿಂದ ಲಿವರ್ನಿಂದ ಹೊರಹಾಕಲು ನಾವು ಇಂದು ಅಂತಹ 3 ಪದಾರ್ಥಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈ 3 ವಸ್ತುಗಳು ನೈಸರ್ಗಿಕವಾದ ವಸ್ತುಗಳು ಆಗಿರುವುದರಿಂದ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರುವುದಿಲ್ಲ. ತುಂಬಾ ಬೇಗ ಈ 3 ವಸ್ತುಗಳು ಲಿವರ್ನ ಮೇಲೆ ಪರಿಣಾಮ ಬೀರಿ ಅದರಲ್ಲಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕಿ ಅದರ ಆರೋಗ್ಯವನ್ನು ಸುಧಾರಿಸುವಂತೆ ಮಾಡುತ್ತವೆ. ಇದು ನಮ್ಮ ಅಡುಗೆ ಮನೆಯಲ್ಲಿ ತುಂಬಾ ಸುಲಭವಾಗಿ ಸಿಗುತ್ತವೆ. ಮೊದಲನೆಯದಾಗಿ ಅರಿಶಿಣ. ನಾವು ಅರಿಶಿಣದ ಬಗ್ಗೆ ಮಾತನಾಡೋಣ. ಅರಿಶಿಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಭರಪೂರಕವಾಗಿ ಇರುತ್ತವೆ. ಅರಿಶಿಣದಲ್ಲಿ ಕರ್ಕ್ಯೂಮಿನ್ ಎನ್ನುವ ಒಂದು ಪದಾರ್ಥವಿರುತ್ತದೆ. ಇದರಲ್ಲಿ ಸಾಕಷ್ಟು ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ಇದು ಲಿವರ್ನಲ್ಲಿ ಸೇರಿಕೊಂಡಿರುವ ಟಾಕ್ಸಿನ್ಸ್ಗಳನ್ನು ಹೊರಹಾಕಲು ತುಂಬಾ ಸಹಾಯ ಮಾಡುತ್ತದೆ. ಟಾಕ್ಸಿನ್ಸ್ಗಳಿಂದಾಗಿ ನಿಮ್ಮ ಲಿವರ್ನಲ್ಲಿ ಡ್ಯಾಮೇಜ್ ಆಗಿರುತ್ತದೆ. ಅದನ್ನು ಸರಿ ಮಾಡಲು ಕೂಡ ಇದು ಸಹಾಯ ಮಾಡುತ್ತದೆ. ಪ್ರತಿದಿನ ಡ್ರಿಂಕ್ಸ್ ಮಾಡುವವರಲ್ಲಿ ಲಿವರ್ ಹಾಳಾಗಿ ಹೋಗಿರುತ್ತದೆ. ಅದರಲ್ಲಿರುವ ಜೀವಕೋಶಗಳು ಡ್ಯಾಮೇಜ್ ಆಗಿರುತ್ತದೆ. ಆಗ ಅರಿಶಿಣ ಅವುಗಳನ್ನು ಸರಿ ಮಾಡಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಲಿವರ್ನ 4 ಕಡೆಯಿಂದಲೂ ಕೂಡ ಫ್ಯಾಟ್ ಅಂದರೆ ಕೊಲೆಸ್ಟ್ರಾಲ್ ಜಮಾ ಆಗುತ್ತಿದ್ದರೆ ಅದನ್ನು ಫ್ಯಾಟಿ ಲಿವರ್ ಎಂದು ಕರೆಯುತ್ತಾರೆ. ಈ ಫ್ಯಾಟ್ ಅನ್ನು ಕೂಡ ಕಡಿಮೆ ಮಾಡಲು ಅರಿಶಿಣ ತುಂಬಾ ಸಹಾಯವನ್ನು ಮಾಡುತ್ತದೆ. ನೀವು ಈಗ ಏನು ಮಾಡಬೇಕೆಂದರೆ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ 1/4 ಟೀ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಮತ್ತು ಅದಕ್ಕೆ 1 ಚಿಟಿಕೆಯಷ್ಟು ಕರಿಮೆಣಸಿನ ಪುಡಿಯನ್ನು ಹಾಕಿಕೊಳ್ಳಿ. ಮೆಣಸಿನ ಪುಡಿಯನ್ನು ಏಕೆ ಹಾಕಿಕೊಳ್ಳಬೇಕು ಎಂದರೆ ಇದು ನಮ್ಮ ದೇಹವನ್ನು ಸೇರಿದ ಮೇಲೆ ಅರಿಶಿಣವನ್ನು ನಮ್ಮ ದೇಹದ ಎಲ್ಲಾ ಭಾಗಗಳು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ನೀರನ್ನು ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದರೆ ನಿಮ್ಮ ದೇಹದಲ್ಲಿ ಮ್ಯಾಜಿಕ್ನ ರೀತಿ ಬದಲಾವಣೆಗಳು ಆಗಲು ಶುರುವಾಗುತ್ತವೆ. ನಂತರ ನೀವು ಡಾಕ್ಟರ್ ಬಳಿ ಹೋಗಿ ಚೆಕಪ್ ಮಾಡಿಸಿಕೊಳ್ಳಿ. ಬೇಕಾದರೆ ಡಾಕ್ಟರ್ ಕೂಡ ಆಶ್ಚರ್ಯಪಡುತ್ತಾರೆ. ನಿಮ್ಮ ಲಿವರ್ನ ಆರೋಗ್ಯವನ್ನು ಗಮನಿಸಿ. ಎರಡನೆಯದಾಗಿ ಬೆಟ್ಟದ ನೆಲ್ಲಿಕಾಯಿ ಹಾಗೂ ಹಾಗಲಕಾಯಿ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಇ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತದೆ. ಇದು ನಮ್ಮ ಲಿವರ್ನ ಸೆಲ್ಸ್ಗಳನ್ನು ಆಕ್ಸಿಡೇಟಿವ್ ಡ್ಯಾಮೇಜ್ ಹಾಗೂ ಫ್ರೀ ರ್ಯಾಡಿಕಲ್ಸ್ ನಿಂದ ಆದ ಡ್ಯಾಮೇಜ್ ನಿಂದ ರಕ್ಷಿಸುತ್ತದೆ.
ಇದರ ಜೊತೆಗೆ ನಮ್ಮ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತದೆ. ಲಿವರ್ ಎಂಜೈಮ್ಸ್ಗಳನ್ನು ಬೂಸ್ಟ್ ಮಾಡುತ್ತದೆ. ಲಿವರ್ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಲಿವರ್ನಲ್ಲಿರುವ ಜೀವಕೋಶಗಳನ್ನು ರಕ್ಷಿಸುತ್ತದೆ. ನೆಲ್ಲಿಕಾಯಿ ಒಂದು ಒಳ್ಳೆಯ ಡಿಟಾಕ್ಸಿಫೈ ಆಗಿರುವುದರಿಂದ ಲಿವರ್ನಲ್ಲಿ ಸೇರಿಕೊಂಡಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ತುಂಬಾ ಸಹಾಯ ಮಾಡುತ್ತದೆ. ನಂತರ ಹಾಗಲಕಾಯಿ, ಇದು ಒಂದು ಆಂಟಿ ಆಕ್ಸಿಡೆಂಟ್ ರೀತಿ ಕೆಲಸ ಮಾಡುತ್ತದೆ. ಇದು ಲಿವರ್ನಲ್ಲಿರುವ ಊತವನ್ನು ಕಡಿಮೆ ಮಾಡುತ್ತದೆ. ನೀವು ಕುಡಿತದ ಚಟಕ್ಕೆ ದಾಸರಾಗಿದ್ದರೆ ಅದರಿಂದ ನಿಮ್ಮ ಲಿವರ್ನ ಮೇಲೆ ಆಗಿರುವ ಟಾಕ್ಸಿಸಿಟಿಯನ್ನು ಇದು ದೂರ ಮಾಡುತ್ತದೆ. ಇದರ ಜೊತೆಗೆ ಹಾಗಲಕಾಯಿ ನಿಮ್ಮ ಲಿವರ್ನ ಮೇಲೆ 4 ಕಡೆಯಿಂದ ತುಂಬಿಕೊಂಡಿರುವ ಫ್ಯಾಟಿ ಲಿವರ್ ಅನ್ನು ಕಡಿಮೆ ಮಾಡುತ್ತದೆ. ತಿಂದ ಆಹಾರ ಜೀರ್ಣವಾಗಲು ಸಹಾಯ ಮಾಡುತ್ತದೆ ಮತ್ತು ರಕ್ತವನ್ನು ಶುದ್ಧಿ ಮಾಡುತ್ತದೆ. ಈ 2 ವಸ್ತುಗಳನ್ನು ನೀವು ಹೇಗೆ ತೆಗೆದುಕೊಳ್ಳಬೇಕು ಎಂದರೆ, 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ 2 ಚಮಚ ಬೆಟ್ಟದ ನೆಲ್ಲಿಕಾಯಿ ರಸ ಹಾಗೂ 2 ಚಮಚ ಹಾಗಲಕಾಯಿ ರಸ ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಯಾವಾಗ ತೆಗೆದುಕೊಳ್ಳಬೇಕು ಎಂದರೆ, ಬೆಳಗ್ಗೆ ನಾಷ್ಟಾ ಮಾಡುವುದಕ್ಕಿಂತ 1 ಗಂಟೆ ಮುಂಚೆ ತೆಗೆದುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ನೀವು ತೆಗೆದುಕೊಳ್ಳುವ ಆಹಾರ ಪದಾರ್ಥಗಳಲ್ಲಿರುವ ಒಳ್ಳೆಯ ಅಂಶಗಳನ್ನು ಇವುಗಳು ಹೀರಿಕೊಳ್ಳಲು ಸಹಾಯ ಮಾಡುತ್ತವೆ. 3ನೇಯದಾಗಿ ಬೆಳ್ಳುಳ್ಳಿ. ಇದರಲ್ಲಿ 2 ರೀತಿಯ ಕಾಂಪೌಂಡ್ ಇರುತ್ತವೆ. ಅವುಗಳು ಯಾವುದೆಂದರೆ, ಒಂದು ಸೆಲೆನಿಯಂ, ಇನ್ನೊಂದು ಆಲೆಸಿನ್. ಈ 2 ಅಂಶಗಳು ನಮ್ಮ ದೇಹದಲ್ಲಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತವೆ. ಇದರ ಜೊತೆಗೆ ಬೆಳ್ಳುಳ್ಳಿಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತವೆ. ಇದು ಫ್ರೀ ರ್ಯಾಡಿಕಲ್ಸ್ ನಿಂದ ಆದ ಡ್ಯಾಮೇಜ್ ಅನ್ನು ಕಡಿಮೆ ಮಾಡುತ್ತದೆ. ಇದರ ಜೊತೆಗೆ ಲಿವರ್ನಲ್ಲಿ ಸೇರಿಕೊಳ್ಳುವ ಫ್ಯಾಟ್ ಅನ್ನು ಕಡಿಮೆ ಮಾಡಿ ಲಿವರ್ನ ಆರೋಗ್ಯ ಸುಧಾರಿಸುವಂತೆ ಮಾಡುತ್ತದೆ. ಪ್ರತಿದಿನ ರಾತ್ರಿ ಮಲಗುವುದಕ್ಕಿಂತ ಮುಂಚೆ 1 ರಿಂದ 2 ಎಸಳು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಅಗಿದು ತಿನ್ನಬೇಕು. ಹೀಗೆ ತಿನ್ನಲು ನಿಮಗೆ ಇಷ್ಟವಾಗದೇ ಇದ್ದರೆ ಅದನ್ನು ಪೇಸ್ಟ್ ಮಾಡಿಕೊಂಡು ನೀರಿನಲ್ಲಿ ಸೇವಿಸಬಹುದು. ಈ 3 ಮನೆ ಮದ್ದಿನ ಜೊತೆ ಅಡಿಷನಲ್ ಆಗಿ ಈ ಒಂದು ಪಾನೀಯವನ್ನು ಕೂಡ ನೀವು ಸೇವಿಸಬಹುದು. ಇದರಿಂದ ಮತ್ತಷ್ಟು ಬೇಗ ನೀವು ರಿಸಲ್ಟ್ ಅನ್ನು ಪಡೆಯಬಹುದು. ಪ್ರತಿದಿನ ನೀವು 1 ರಿಂದ 2 ಕಪ್ ಗ್ರೀನ್ ಟೀಯನ್ನು ಸೇವಿಸುವುದರಿಂದ ಲಿವರ್ ಸ್ವಚ್ಛವಾಗುವ ಕಾರ್ಯ ಇನ್ನೂ ವೇಗವಾಗಿ ನಡೆಯುತ್ತದೆ. ಇದರ ಜೊತೆಗೆ ನೀವು ಒಂದು ಆಯುರ್ವೇದಿಕ್ ಔಷಧಿಯನ್ನು ಕೂಡ ತೆಗೆದುಕೊಳ್ಳಬಹುದು. ಅದರ ಹೆಸರು ಕ್ವಾಲಿಯುಜೆಡ್. ಇದೊಂದು ಆಯುರ್ವೇದಿಕ್ ಔಷಧಿಯಾಗಿದ್ದು ಇದರಲ್ಲಿ 15 ಆಯುರ್ವೇದಿಕ್ ಗಿಡಮೂಲಿಕೆಗಳಿರುತ್ತವೆ. ಇದನ್ನು ನೀವು ತೆಗೆದುಕೊಳ್ಳುವುದರಿಂದ ನಿಮಗೆ ಒಳ್ಳೆಯ ನಿದ್ದೆ ಬರುತ್ತದೆ ಹಾಗೂ ನಿಮ್ಮ ಸ್ಟ್ರೆಸ್ ಕಡಿಮೆಯಾಗುತ್ತದೆ. 15 ದಿನಗಳವರೆಗೆ ಇದನ್ನು ತಪ್ಪದೆ ತೆಗೆದುಕೊಳ್ಳುವುದರಿಂದ ನಿಮ್ಮ ಲಿವರ್ನ ಆರೋಗ್ಯ ಸುಧಾರಿಸುತ್ತದೆ. ಪ್ರತಿದಿನ ನೀವು ತೆಗೆದುಕೊಳ್ಳುವುದರಿಂದ ಇದರಿಂದಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.